स्वगृहे पूज्यते मूर्खः स्वग्रामे पूज्यते प्रभुः स्वदेशे पूज्यते राजा विद्वान् सर्वत्र पूज्यते. ಶ್ರೀ ಗುರುಭ್ಯೋ ನಮಃ. ಇಂದು ನಾವು ಡಾಕ್ಟರ್ ರಮೇಶ್ ಅವರ ಸಂದರ್ಶನವನ್ನ ಮಾಡೋಣ. ಅವರ ಸಾಧನೆಯನ್ನ ಅವರ ಮಾತಿನ ಮೂಲಕವೇ ತಿಳಿದುಕೊಳ್ಳೋಣ. ಇವರು ವೃತ್ತಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಿದ್ರು ಕೂಡ ಪ್ರವೃತ್ತಿಯಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಕಸದಿಂದ ರಸ ಎಂಬ ಗಾದೆಗೆ ತುಂಬಾ ಆದರ್ಶಪ್ರಾಯರಾಗಿರುವವರು ಡಾಕ್ಟರ್ ರಮೇಶ್ ಅಗ್ರಜ ಅಂತ ಹೇಳ್ಬೋದು. ಅವರ ಸಾಧನೆಯನ್ನ ಕೆಲವಷ್ಟು ಹೇಳ್ದೆ ಇನ್ನು ಅನೇಕ ಸಾಧನೆಗಳಿವೆ, ಅದನ್ನ ಈಗ ತಿಳಿದುಕೊಳ್ಳೋಣ. ನಮಸ್ತೆ. 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 ನಿಮ್ಮ ಹೆಸರು? ರಮೇಶ್, ಸಿ.ಆರ್. ರಮೇಶ್ ಅಂತ. ನಿಮ್ಮ ಹುಟ್ಟೂರು ತ್ಯಾಮಗೊಂಡ್ಲು ಅಂತ, ಬೆಂಗಳೂರು ಜಿಲ್ಲೆ, ನೆಲಮಂಗಲ ತಾಲೂಕು, ತ್ಯಾಮಗೊಂಡ್ಲು ಜಿಲ್ಲೆ, ತ್ಯಾಮಗೊಂಡ್ಲು ಅನ್ನೋರು. ಅಲ್ಲೇ SSLC ತನಕ ಅಲ್ಲೇ ಓದಿದ್ದು. PUC ಬಂದು ಸೆಂಟ್ ಜೋಸೆಫ್ಸ್ ಕಾಲೇಜ್ ಬೆಂಗಳೂರಲ್ಲಿ PUC ಮಾಡಿದೆ. 1 ಇಯರ್ PUC ಇತ್ತು. ಅದಾದಮೇಲೆ JJM ಮೆಡಿಕಲ್ ಕಾಲೇಜ್ ದಾವಣಗೆರೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ಮೇಲೆ ವೈದ್ಯ ವೃತ್ತಿ ಚಂದ್ರಾಪುರದಲ್ಲಿ ನಾನು ಶುರು ಮಾಡ್ಕೊಂಡು 43 ವರ್ಷ ಆಯಿತು. 43 ವರ್ಷದಿಂದ ವೈದ್ಯ ವೃತ್ತಿ ಮಾಡ್ತಾಯಿದ್ದೀನಿ. ಚಿಕ್ಕಂದಿನಿಂದ ನನಗೆ ವೈದ್ಯನಾಗಬೇಕು ಅಂತ ನನಗೆ ಆಸೆ ಇರಲಿಲ್ಲ, ನನಗೆ ಕಲಾವಿದ ಆಗಬೇಕು ಅಂತ ಆಸೆ ಇತ್ತು. ನಾನು 4ನೇ ಕ್ಲಾಸಲ್ಲಿದ್ದಾಗ ಅವಾಗ ಒಂಥರ ಬಳಪ ಬರ್ತಿತ್ತು, ಸ್ವಲ್ಪ ಸಾಫ್ಟ್ ಇರ್ತಿತ್ತು. ತುಂಬ ಸಾಫ್ಟು ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಒಂದು ಕಡೆ ಎಲ್ಲೋ, ಒಂದು ಕಡೆ ಗ್ರೀನು, ಒಂದು ಕಡೆ ಬ್ಲೂ, ಆ ಥರ ಬರ್ತಿತ್ತು ಬಳಪ. ಉಗುರಿನಲ್ಲಿ ಒಂದ್ರ ಮೇಲೆ ಒಂದು ಕೊಡಪಾನ ಈಗ ಮಾಡೋಕ್ಕೋದ್ರೆ ಮುರಿದೋಗುತ್ತೆ. ಆ 4ನೇ ವಯಸ್ಸಿನಲ್ಲೇ ನಾನು ಅದು ಮಾಡ್ತಿದ್ದೆ. ಆ ಟೈಮಲ್ಲಿ ಏನಾದರೂ ನನಗೆ ಪ್ರೋತ್ಸಾಹ ಸಿಕ್ಕಿದ್ರೆ ನಾನು ಕಲಾ ಪ್ರಪಂಚಕ್ಕೆ ಹೊರಟೋಗ್ತಿದ್ದೆ ಅನಿಸುತ್ತೆ. ಬಳಪ ಹಾಳು ಮಾಡ್ತೀಯ ಅಂದ್ಬಿಟ್ಟು ಹೇಳ್ತಿದ್ದೀನಿ ನಮ್ಮ ಅಪ್ಪನ ಕೇಳಿ. ಅದಾದಮೇಲೆ SSLC ಆದಮೇಲೆ ಏನು ಓದ್ತೀಯ ಅಂತಂದರು. ಇದು ಕಲೆ ನಂಗೆ ತುಂಬ ಆಸಕ್ತಿ ಇದೆ, ಅದಕ್ಕೆ ಹೋಗ್ತೀನಿ ಅಂದೆ. ಅವಾಗ ನಮ್ಮ ತಂದೆ ಏನಪ್ಪ ಸಿನಿಮಾ ಟೆಂಟಲ್ಲಿ ಈ ದಿನ ಕೊನೆ ಆಟ, ದಿನ 3 ಆಟಗಳು ಅಂತ ಬೋರ್ಡ್ ಬರೆಯೋಕ್ಕೆ ಹೋಗ್ತೀಯಾ, ಬಾಯಿ ಮುಚ್ಚಿಟ್ಟು ಓದು ಅಂದರು. ನಮ್ಮದು ತುಂಬ ಸಂಸಾರ. ನಮ್ಮ ದೊಡ್ಡಪ್ಪನ ಮಗ ಡಾಕ್ಟ್ರ್ ಆಗಿದ್ದ, ಅಣ್ಣನ ಮಗ ಡಾಕ್ಟ್ರ್ ಆಗಿದ್ದ, ನನ್ನ ಮಗನೂ ಡಾಕ್ಟ್ರ್ ಮಾಡಬೇಕು ಅಂತ ನಮ್ಮ ತಂದೆಯ ಅಭಿಲಾಷೆಗೆ ಸೇರಿಕೊಂಡೆ. ಡಾಕ್ಟ್ರು ಆದೆ. ವೃತ್ತಿಯಲ್ಲಿ ಸಕ್ಸಸ್ಸು ಆದೆ. ವೃತ್ತಿ ಜೊತೆಗೆ ಚಿಕ್ಕಂದಿನಿಂದ ಆಸೆ, ಕಲೆಯ ಆಸೆ ಹೋಗಲಿಲ್ಲ ನನಗೆ. ಸ್ಟಾರ್ಟಿಂಗ್ನಲ್ಲಿ ನಾನು ತುಂಬ ಬ್ಯುಸಿ ಇರ್ತಿದ್ದೆ. ಅವಾಗೆಲ್ಲ MBBS ಡಾಕ್ಟ್ರುಗಳು ತುಂಬ ಕಮ್ಮಿ ಇದ್ದರು. ನಂಬಲ್ಲ ಯಾರು ಹೇಳಿದಾಗ 200 ಪೇಷೆಂಟ್ವರೆಗೂ ನೋಡ್ತಿದ್ವಿ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ 200 ಪೇಷೆಂಟ್ವರೆಗೂ ನೋಡ್ತಿದ್ವಿ. ಆವಾಗ ನಮ್ಮ ಕಲೆಗೆ ಏನೂ ಮಾಡೋಕ್ಕೆ ನಮ್ಗೆ ಆಗ್ತಿರಲಿಲ್ಲ. ಆ ಆಸೆನ, ನನ್ನ ಕಲೆ ಆಸೆನ ಮಕ್ಕಳ ಹತ್ರ ತೀರಿಸ್ಕೊಂಡೆ ನಾನು. ನನ್ನ ಮಕ್ಕಳಿಗೆ ಫೋರ್ಸ್ ಮಾಡಿಲ್ಲ ನಾನು ಡಾಕ್ಟ್ರ್ ಆಗು, ಇಂಜಿನಿಯರ್ ಆಗು ಅಂತ. ಅವ್ರು ಕಲಾ ಮಾಧ್ಯಮ ಸೆಲೆಕ್ಟ್ ಮಾಡಿದ್ರು. ನಾನೇನು ಅಂದ್ಕೊಂಡಿದ್ದು ಆಸೆ ಆಗಿಲ್ಲ, ನನ್ನ ಮಕ್ಕಳು ಅದೆಲ್ಲ ಆಸೆ ಆಗಲಿ ಅಂತ ಬಿಟ್ಟ. ಆ ಟೈಮಲ್ಲಿ ನಮ್ಮ ವೈದ್ಯ ಮಿತ್ರರುಗಳೆಲ್ಲ ನನಗೆ ಬೈದರು. ಊಟದಲ್ಲಿ ಸಂಗೀತ, ನೃತ್ಯ ಇವೆಲ್ಲ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ, ಉಪ್ಪಿನಕಾಯಿ ಊಟ ರುಚಿ ಕೊಡುತ್ತೆ, ಹಂಗಂದ್ಬಿಟ್ಟು ಬರೀ ಉಪ್ಪಿನಕಾಯಿ ತಿನ್ನೋಕ್ಕಾಗುತ್ತಾ, ಅವ್ನ ಭವಿಷ್ಯ ಹಾಳು ಮಾಡ್ತಾ ಇದೆಯಾ ನೀನು ಅಂತ ಹೇಗೆ ಅಂತೆಲ್ಲ ಬೈಯೋರು. ಯಾರೇನೋ ಹೇಳಿ ಆ ಮಕ್ಕಳು ಆಸೆ ಪಟ್ಟಿದ್ದಾರಂತೆ ಅದೇ ಫೀಲ್ಡಿಗೆ ಕಳಿಸ್ದೆ. ಇವತ್ತು ಅದೇ ಯಾರು ಹೇಳಿದ್ರು ಅದೇ ತುಂಬ ಒಳ್ಳೆ ಕೆಲಸ ಮಾಡಿದೆ. ನಾವು ನಮ್ಮ ಮಾತು ವಾಪಸ್ ತಗೊತಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಡಾಕ್ಟರ್ ಲಿಂಗರಾಜು ಅಂಥದ್ದು ಮೈನ್ ಸರ್ಜನ್ ಇದ್ದಾರೆ ಹಾಸನಲ್ಲಿ. ಅವರು ತುಂಬ ಬೈರೋರು ನನಗೆ. ನಾನು ಅವ್ರು ನೋಡಿದ್ರೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಅವರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ರಮೇಶ. ನಾನು ಅವತ್ತು ನಿಮ್ಮನ್ನ ಆ ಥರ ಎಲ್ಲ ತುಂಬ ವೈದ್ಯ ಮಿತ್ರರೆಲ್ಲ ಈಗ ಅವಳು ವೈದ್ಯ ಡಾಕ್ಟ್ರ್ ಆಗ್ಬೇಕಾನೆ ಆಗ್ತೀನಿ ಅಂದ್ಬಿಟ್ಟು ಅವಳು ಡಾಕ್ಟರ್ ಅಮ್ಮೆ ಆಗಿದ್ದಾಳೆ ಈಗ ನೃತ್ಯ ಸಂಗೀತ ವಿಭಾಗದಲ್ಲಿ. ಹಾಗಾಗಿ ನನ್ನ ಆಸೆ ನಂಗೆ ತಿಳಿಸ್ಕೊಂಡೆ. ಅದಾದಮೇಲೆ ಕೊರೋನಾ ಟೈಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವು ಡೆತ್ಸ್ ಆದಾಗ ನಾನು ಕ್ಲೋಸ್ ಮಾಡಿದ್ದೆ ಕ್ಲಿನಿಕ್. ಮಕ್ಕಳು ನನಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡಲಿಲ್ಲ, ನಮ್ಮ ಹತ್ತಿರ ಸಂಬಂಧಿಗಳೇ ಸತ್ತೋದಾಗ. ಆ ಟೈಮ್ ಆದಮೇಲೆ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದಾಗ ಬೆಳಗ್ಗೆ ಹೊತ್ತು ಮಾತ್ರ ಪ್ರಾಕ್ಟೀಸ್ ಮಾಡೋದು, ಮಧ್ಯಾಹ್ನ ನನ್ನ ಟೈಮ್ ಇಟ್ಕೊಳ್ಳೋಣ. ದಿವಸ ನನ್ನ ಆಸೆಗೆ ಅವಕಾಶ ಇರಲಿಲ್ಲ, ಈಗ ಅವಕಾಶ ಮಾಡಿಕೊಂಡೆ. ಈ ಅವಕಾಶ ಹೆಂಗಾಯಿತು ಅಂದರೆ, ನನ್ನ ಚಿಕ್ಕ ಮಗಳು ಫಾರಿನಲ್ಲಿದ್ದಾಗ ಬಾಣಂತನಕ್ಕೆ ಒಂದು 3 ತಿಂಗಳು ಹೋಗ್ತಿದ್ವಿ. ಆವಾಗ ಬಿಡುವಾದ ಟೈಮಲ್ಲಿ ಒಂದು ಸರಿ ಹೋದಾಗ ಪೆನ್ಸಿಲ್ ಸ್ಕೆಚಸ್ ಮಾಡಿದೆ, ಇನ್ನೊಂದು ಸರಿ ಹೋದಾಗ ಚಾಕ್ ಪೀಸ್ ಕಾರ್ವಿಂಗ್ಸ್ ಮಾಡಿದೆ. ಆ ಥರ ಅಲ್ಲಿ ಟೈಮ್ ಪಾಸ್ ಮಾಡಿ ನನ್ನ ಆಸೆ ಚಿಕ್ಕಂದಿಂದ ಇದ್ದಿದ್ದ ಆಸೆಗಳನ್ನೆಲ್ಲ
ಪೆನ್ಸಿಲ್ ಸ್ಕೆಚ್ಗಳು ದಿನ ಒಂದೊಂದು ಪೆನ್ಸಿಲ್ ಸ್ಕೆಚ್ ಮಾಡ್ತಾಯಿದ್ದೆ. ತುಂಬ ನಾನು ದಿನಕ್ಕೊಂದೊಂದು ಸಬ್ಜೆಕ್ಟ್ ನನ್ನ ಮಗಳಿಗೆ ಕೊಡೋಳು, ತುಂಬ ಕಷ್ಟವಾದ ಕೊಡೋಳು. ಬೇಡಮ್ಮ ಆಗಲ್ಲ ಅಂದರೆ ನಿನ್ನ ಕೈಲಿ ಆಗುತ್ತೆ ಮಾಡು ಅನ್ನೋಳು. ಆ ಥರ ಎಲ್ಲ ಮಾಡಿದೆ. ಒಂದು ದಿವಸ ನನ್ನ ಹೆಂಡತಿದು ಬರ್ತ್ಡೇ ಇತ್ತು, ಅವಳ ಹೆಸರು ತಾರಾ. ಅದಕ್ಕೆ ತಾರಾ ಅಂದ್ಬಿಟ್ಟು ಸ್ಟಾರ್ ಶೇಪಲ್ಲಿ ಒಂದು ಮಾಡಿದೆ ಅವತ್ತು. ಅದಾದಮೇಲೆ ಬೆಳಗೊಳ ಅಶೋಕ್ ಕುಮಾರ್ ಅವರು ನಮಗೆ ಆತ್ಮೀಯರು, ಒಂಥರ ಎಲ್ಲ ನಮ್ಮ ಫ್ಯಾಮಿಲಿಗೆ ಗೈಡ್ ಅವರು, ನನಗೂ ಗೈಡ್ ಅವರು. ಅವ್ರ ಮಕ್ಕಳಿಗೆ ನಾನು ಗೈಡು, ನನ್ನ ಮಕ್ಕಳಿಗೆ ಅವ್ರ ಗೈಡು. ನೀವು ಕಲೆಗಳು ಮಾಡ್ತೀರಾ, ಎಲ್ಲ ಥರದ ಕಲಾವಿದರು ಇರ್ತಾರೆ, ಬಟ್ ತೆಂಗಿನ ಚಿಪ್ಪಲ್ಲಿ ಮಾಡೋರು ಕಮ್ಮಿ ಜನ. ನೀವು ಅದನ್ನೇ ಮೈನಾಗಿ ಇಟ್ಕೊಳ್ಳಿ, ಎಲ್ಲ ಥರಕ್ಕೆ ಡಿವೇಟ್ ಮಾಡ್ಕೋಬೇಡಿ ಅಂದರು. ಅವ್ರ ಪ್ರೇರಣೆ ಹಂಗೆ ಶುರು ಆದಮೇಲೆ ತೆಂಗಿನ ಚಿಪ್ನಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಆಶ್ಚರ್ಯ ಆಗುತ್ತೆ, ನನಗೂ ಆಶ್ಚರ್ಯ ಆಗುತ್ತೆ. ಅಷ್ಟು ಅದರಲ್ಲೇ ಪ್ರಾವೀಣ್ಯತೆ ಗಳಿಸ್ಕೊಂಡು ನಾನು ಸುಮಾರು ಅದಕ್ಕೆಲ್ಲ ಹಾಳಾಗ್ದಂಗೆ ಬಾಕ್ಸ್ಗಳು ಕೂಡ ತಯಾರು ಮಾಡಿದ್ದೀನಿ. ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ನಾನು. ಆಮೇಲೆ ಅದಕ್ಕೆಲ್ಲ ಲೈಟೆಲ್ಲ ಹಾಕಿದ್ದೀನಿ, ಒಂದೊಂದಕ್ಕೂ ಸೀರಿಯಲ್ ಲೈಟ್ಗಳು ಹಾಕ್ಬಿಟ್ಟು. ಸೊ ತೆಂಗಿನ ಚಿಪ್ಪಿನ ಕಲಾಕೃತಿಗಳು, ಶಿವಲಿಂಗ, ಇವನ್ ಒಡವೆ ಕೂಡ ಮಾಡ್ಬೋದು ತೆಂಗಿನ ಚಿಪ್ಪಲ್ಲಿ. ಇದನ್ನು ಹಾಕ್ಕೊಂಡು ಸರಗಮಪ ಜೂರಿಗೆ ಶೂಟಿಂಗ್ ಹೋಗಿದ್ಲು ರಮ್ಯಾ. ಇದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನಮ್ಮ ಡಾಕ್ಟರ್ ಗುರು ಅಂತ ಡೆಂಟಿಸ್ಟ್ ಇದ್ದಾರೆ ನಮ್ಮೂರಲ್ಲಿ. ಅವರು ಅಲ್ಲಿಂದ ಸೌಸೋದಕ್ಕೆ ಇದೆಲ್ಲ ಮಿಷಿನ್ ಇರುತ್ತಲ್ಲ, ಆ ಥರದ್ದು ಒಂದು ಡೆಂಚರ್ ಕಿಟ್ ನನಗೆ ಕೊಟ್ಟರು. ಸರ್ ನಿಮ್ಗೆ ಒಳ್ಳೆ ಕೈ ಇದೆ, ನೀವು ಏನೇನೋ ಕ್ರಿಯೇಟ್ ಮಾಡ್ಬೋದು ತಗೊಳ್ಳಿ ಅಂತ. ಅದರಿಂದ ನಾನು ತುಂಬ ಹೆಲ್ಪ್ ಆಯ್ತು ಇವೆಲ್ಲ ಮಾಡೋದಕ್ಕೆ. ಈಗಲೂ ಆಮೇಲೆ ವೇಸ್ಟಿಂದ ಕಲೆ ಸೃಷ್ಟಿ ಮಾಡೋದು ಒಂದು ನನಗೆ ಇದೊಂದು ಅಲ್ಲಿ ಗೋಡೆ ಮೇಲೆ ಇದೆ ನೋಡಿ. ವಾಕಿಂಗ್ ಹೋಗ್ಬೇಕಾದ್ರೆ ಒಂದು ಬಿದಿರಿನ ಮಳೆ ಸಿಕ್ತು, ಒಂದು ಜನವಾರದ ಕೆರೆ. ಈ ಬಿದಿರು ಕಡ್ಡಿಗಳು ನಾನು ಆಯ್ಕೊಂಡೆ. ಇವಳು ಏನ್ರಿ ಕಸ ಎಲ್ಲ ಇಟ್ಕೊತಿದ್ದೀರಾ ಅಂದ್ಲು. ನೋಡು ಕಸದಲ್ಲಿ ಒಂದು ರಸ ಮಾಡ್ತೀನಿ ನೋಡು ಅಂತೇಳಿ ಮನೆಗೆ ತಂದು ಒಂದು ಫ್ರೇಮ್ ಮಾಡಿದೆ. ಫ್ರೇಮ್ ಹಾಕೊಂಡು ಇನ್ಕಂಪ್ಲೀಟ್ ಅನ್ನಿಸ್ತು, ಹಿಂದೆಡೆ ಕ್ಲಾತ್ ಹಾಕಿದೆ. ಅದೇ ಆ ಬಿದಿರಿನ ಕಡ್ಡಿಗಳಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಅದರಲ್ಲಿರೋದೆಲ್ಲ ಕೆಲವು ಕಿತ್ತು ಅಲ್ಲಿ ಎಲೆಗಳು ಹಾಕಿದೆ. ಒಟ್ಟಿನಲ್ಲಿ ವೇಸ್ಟಲ್ಲಿ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು. ಇನ್ನು ಚಾಕ್ ಪೀಸ್ ಇದು ಚಾಕ್ ಪೀಸಿಂದು ಇದು ಕಟ್ಟ ಒಡೆದೋಗುತ್ತಲ್ಲ ಬಿದ್ದರೆ, ಅದಕ್ಕೆ ಒಂದೊಂದಕ್ಕೂ ಬಾಕ್ಸ್ ಮಾಡಿದ್ದೀನಿ. ಒಬ್ಬರು ಹೇಳಿದ್ರು, ನಿಮಗೆ ಚಾಕ್ ಪೀಸ್ಗಿಂತ ನಿಮ್ಮ ಬಾಕ್ಸ್ ಮಾಡಿರೋದು ಇನ್ನೂ ಚೆನ್ನಾಗಿದೆ ಅಂದರು. ಇದನ್ನು ನನ್ನ ಇಂಗ್ಲೆಂಡಲ್ಲಿ ಮಗಳ ಮನೆ 2ನೇ ಫ್ಲೋರಲ್ಲಿ ಕಿಟಕಿಯಲ್ಲಿ ಕುತ್ಕೊಂಡು ಮಾಡ್ತಿದ್ದೆ. ಅಲ್ಲಿ ಕಿಟಕಿ ಕ್ಲೀನ್ ಮಾಡೋನೊಬ್ಬ ಬಂದಿಲ್ಲ. ಅವನು ನೋಡಿಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಆರ್ಟಿಸ್ಟ್ ಇದ್ದಾನೆ, ಕರ್ಕೊಂಬರಲಿ ತೋರಿಸ್ತೀಯಾ ಅಂತಂದೆ. ಕರ್ಕೊಬರಪ್ಪ ಅಂದೆ. ಅವರೆಲ್ಲ ಟೈಮಿಂಗ್ಸ್ ಪ್ರಕಾರ ಬರ್ತಾರೆ, ಇಷ್ಟೊತ್ತು ಬರ್ತೀನಿ ಅಂದರೆ ಬೆಲ್ ಮಾಡಿದ್ರು, ಕರ್ಕೊಬಂದಿದ್ದ. ಅವನ್ನೆಲ್ಲ ನೋಡಿಬಿಟ್ಟು ಎಷ್ಟು ಖುಷಿಯಾಗ್ಬಿಟ್ಟ ಅಂದರೆ, ಒಂದೊಂದಕ್ಕೆ 10 ಪೌಂಡ್ ಕೊಡ್ತೀನಿ. 10 ಪೌಂಡ್ ಅಂದರೆ 800 ರೂಪಾಯಿ, ಅವಾಗ 80 ರೂಪಾಯಿ ಇತ್ತು ಪೌಂಡು. ಒಂದೊಂದಕ್ಕೆ 80 ರೂಪಾಯಿ ನಂಗೆ ಕೊಡ್ತೀನಿ, ಅಷ್ಟು ನಂಗೆ ಕೊಟ್ಬಿಡು, ನಾನು ತೊಗೊಂಡ್ಬಿಡ್ತೀನಿ ಅಂದೆ. ಇಲ್ಲಪ್ಪ, ನಾನು ಇದಕ್ಕೆ ಮಾರಕ್ಕೆ ಮಾಡಿಲ್ಲ, ನಾನು ಖುಷಿಗೆ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ತೊಗೊಂಡೋಗಪ್ಪ ಅಂದೆ. ಅಲ್ಲಿ ಅವ್ರೂರಲ್ಲಿ ಒಂದು ಕ್ಲಾಕ್ ಟವರ್ ಇದೆ ಸರ್ಕಲಲ್ಲಿ, ಆ ಕ್ಲಾಕ್ ಟವರ್ ಮಾಡಿದ್ದೆ, ಅದನ್ನು ತೊಗೊಂಡೋದ ಅವನು ಖುಷಿಯಿಂದ ಕೊಟ್ಟು ಕಳಿಸಿದೆ. ಕೆಲವು ಜೀವನೋತ್ಸಾಹ ಮನಾಟನೆ ಅಂತ ಕರಿತೀವಿ. ಒಂದೇ ಕೆಲಸನ ಮಾಡ್ತಾ ಇದ್ದರೆ ಯಾರಿಗಾದ್ರೂ ಲೈಫಲ್ಲಿ ಬೇಜಾರಾಗೇ ಆಗುತ್ತೆ. ಒಂದೇ ಕೆಲಸ ಮನಾಟನೆ ಅಂತ ಕರಿತೀವಿ. ಫಸ್ಟ್ ಒಂದು 10 ವರ್ಷ ಹುಮ್ಮಸ್ಸಿರುತ್ತೆ, ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ, ಆಮೇಲೆ ಬೇಜಾರಾಗೋಕ್ಕೆ ಶುರು ಆಗುತ್ತೆ ಒಂದೇ ಕೆಲಸ. ಬಟ್ ಈ ಥರ ವೃತ್ತಿ ಪ್ರವೃತ್ತಿ ಅಂತ ನೀವು ಹೇಳಿದಂಗೆ ಪ್ರವೃತ್ತಿ ಇದ್ದರೆ ಮನುಷ್ಯಗೊಂದು ಜೀವನೋತ್ಸಾಹ ಬರುತ್ತೆ, ಯಾವಾಗಲೂ ಲೈಫ್ ಬೇಜಾರಾಗಲ್ಲ. ಈ ಮಧ್ಯೆ ಇನ್ನು ಹೊಸದೇನ ಕಲಿಬೇಕು ಅನ್ನೋದು ಆಸೆ. ಹಾಗಾಗಿ ಯೂಟ್ಯೂಬ್ಗಳಲ್ಲಿ ಈ ನಡುವೆ ನಾನು ಕಲ್ತಿದ್ದೀನಿ, ಮ್ಯಾಜಿಕ್ಗಳು ಕಲ್ತಿದ್ದೀನಿ. ಒಂದು ಶೋ ಕೊಡೋಷ್ಟು ಮ್ಯಾಜಿಕ್ಗಳು ಕಲ್ತಿದ್ದೀನಿ. ಯೂಟ್ಯೂಬ್ನಲ್ಲಿ ಬರುತ್ತೆ ಟ್ಯುಟೋರಿಯಲ್ಸ್, ಮ್ಯಾಜಿಕ್ ಟ್ಯುಟೋರಿಯಲ್ಸ್ ಅಂತ. ನಾವು ಯೂಟ್ಯೂಬಲ್ಲಿ ನೀವು ಟೈಪ್ ಮಾಡಿದ್ರೆ ಸಾಕು, ಮ್ಯಾಜಿಕ್ ವಿತ್ ಕಾಯಿನ್ಸ್, ಮ್ಯಾಜಿಕ್ ವಿತ್ ಕರೆನ್ಸಿ,
ಮ್ಯಾಜಿಕ್ ವಿತ್ ರೋಪ್ಸ್, ಮ್ಯಾಜಿಕ್ ವಿತ್ ಪ್ಲೇಯಿಂಗ್ ಕಾರ್ಡ್ಸ್ ಅಂತೆಲ್ಲ ಹಾಕಿದ್ರೆ ತುಂಬ ಟ್ಯುಟೋರಿಯಲ್ಸ್ ಬರುತ್ತೆ. ಅದನ್ನು ನೋಡಿ ನಾವು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿದರೆ ನಾವೆಲ್ಲರೂ ಮ್ಯೂಸಿಷಿಯನ್ಸ್ ಆಗ್ಬೋದು. ಈಗ ನಾನು ಆ್ಯಕ್ಚುಲಿ ಎಲ್ಲೋದ್ರೂ ಶೋ ಕೊಡ್ತೀನಿ, ಎಲ್ಲೋದ್ರೂ ನಾನೇ ಹೀರೋ ಆಗ್ತೀನಿ. ಮ್ಯಾಜಿಕ್ ಅನ್ನೋದು ಏನಂದರೆ ಚಿಕ್ಕ ಮಕ್ಕಳಿಂದ ಮುದುಕರವರೆಗೂ ಎಲ್ಲರಿಗೂ ರಂಜಿಸುತ್ತೆ. ಹಾಗಾಗಿ ನೀವೆಲ್ಲ ಕಲ್ತ್ಕೋಬೋದು ಮ್ಯಾಜಿಕ್. ಒಂದು 4 ಜನ ಸೇರಿದಾಗ ಎಲ್ಲ ಸುಮ್ಮನೆ ಕೂತಿರ್ತಾರೆ, ಒಂದ್ಸರಿ ಎಲ್ಲನೂ ಹುರಿದುಂಬಿಸ್ಬೋದು. ಒಬ್ಬರು ಶುರು ಮಾಡಿದ್ರೆ ಎಂಥವ್ರೂ ಇದಕ್ಕೆ ಮನಸ್ಸೋಲ್ತಾರೆ. ಅದು ನನಗೆ ಒಳ್ಳೆ ಈ ನಡುವೆ ಹೊಸದಾಗಿ ನಾನು ಕಲ್ತ್ಕೊಂಡಿರೋದು. ವಯಸ್ಸು ಅನ್ನೋದು ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ ಅನ್ನೋದು ಎಲ್ಲರೂ ತಿಳ್ಕೊಬೇಕು. ದೇಹಕ್ಕೆ ಮಾತ್ರ ವಯಸ್ಸಾಗುತ್ತೆ, ಮನಸ್ಸಿಗಲ್ಲ ಅಂತ ಇಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೇನಮ್ಮ, ನಮ್ಮ ತಂದೆ ರಾಮಲಿಂಗ ಗುಪ್ತಾ ಅಂದ್ಬಿಟ್ಟು, ಬಂಗಾರ ನರಸಮ್ಮ ಅಂತ ನಮ್ಮ ತಾಯಿ ಹೆಸರು. ಎಲ್ಲ ನಮ್ಮದು ಆಧ್ಯಾತ್ಮಿಕ ಕುಟುಂಬ, ಒಳ್ಳೆ ಜಾಯಿಂಟ್ ಫ್ಯಾಮಿಲಿ. ನಾವು 22 ಜನ ಇದ್ವಿ ಮನೆಯಲ್ಲಿ, ತುಂಬ ಕುಟುಂಬ. ಈಗೆಲ್ಲ ತುಂಬ ಕುಟುಂಬಗಳೇ ಇಲ್ದಂಗೆ ಆಗೋಗಿದೆ. ಆವಾಗ ನಮ್ಮ ಅಮ್ಮ ಅಪ್ಪನೇ ನಮ್ಮನ್ನು ಸಾಕಬೇಕಾಗಿತ್ತಿಲ್ಲ. ದೊಡ್ಡಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರಿಗೂ ಮಕ್ಕಳೇ, ಎಲ್ಲರಿಗೂ ಮಕ್ಕಳು. ಆ ಥರ ತುಂಬ ಚೆನ್ನಾಗಿತ್ತು ನಾವು ಚಿಕ್ಕಂದಿನ ಇದು. ಒಂದು ಈಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೀಡಿಯಾ ಹಾಳು ಮಾಡ್ತಿದೆ ಪ್ರಪಂಚನ. ನಮ್ಮ ಮಕ್ಕಳಿಗೆ ನಾವು ಪೇರೆಂಟ್ಸ್ ಆಗಿ ನಾವು ಸ್ವಲ್ಪ ಗೈಡೆನ್ಸ್ ಕೊಡದೇ ಇದ್ದರೆ ನೆಕ್ಸ್ಟ್ ಜನ್ರೇಷನ್ ಹಾಳಾಗ್ತಾರೆ. ಸೊ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರನ ನಾವುಗಳು ಪಾಲಿಸೋದಲ್ಲದೆ ನಮ್ಮ ಮಕ್ಕಳಿಗೂ ಹೇಳ್ಕೊಡೋ ದೊಡ್ಡ ಜವಾಬ್ದಾರಿ ಇದೆ. ಒಂದೊಂದ್ಸರಿ ಭಯ ಆಗುತ್ತೆ, ನಮ್ಮದು ಹಿಂದೂ ರಾಷ್ಟ್ರ ನೆಕ್ಸ್ಟು ಏನಾಗುತ್ತೆ ಅಂತ ಭಯ ಆಗುತ್ತೆ. ಹಾಗಾಗಿ ನಾವು ಎಲ್ಲರದ್ದು ಇಂಡಿವಿಜುವಲಾಗಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ನಮ್ಮ ಸಂಸ್ಕಾರನ ಸಂಸ್ಕೃತಿನ ಉಳಿಸಿ ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಸಂಸ್ಕೃತ ಭಾಷೆ ಬಗ್ಗೆ ನೀವೇನು ಹೇಳಿ? ನನ್ನ ಸೆಕೆಂಡ್ ಲ್ಯಾಂಗ್ವೇಜೇ ಸಂಸ್ಕೃತ. ಅವಾಗೇನಾಯಿತು, ನಮ್ಮ ಮನೆಯಲ್ಲಿ ನಮ್ಮಮ್ಮನ ನಮ್ಮಪ್ಪ ವ್ಯಾಪಾರದಲ್ಲಿ ಇರ್ತಿದ್ರು. ಎನ್ನೆಲ್ಲ ಕೇಳ್ಬೇಕು, ಅಮ್ಮನ ಕೇಳಬೇಕಿತ್ತು. ನಮ್ಮ ಸಂಸ್ಕೃತ ಮೇಷ್ಟ್ರು, ಕನ್ನಡ ತುಂಬ ಓದ್ಬೇಕು ಕಣೋ, ಇಷ್ಟಿಷ್ಟು ಓದಬೇಕು, ಸಂಸ್ಕೃತ ತುಂಬ ಈಸಿ, ನೀನು ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡೋದು, ಬೇರೆ ಸಬ್ಜೆಕ್ಟ್ಸ್ಗಳ ಕಡೆ ಗಮನ ಮಾಡ್ಬೋದು, ತಗೋ ಅಂತಂದರು. ಸಂಸ್ಕೃತ ತುಂಬ ಕಷ್ಟ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಸಂಸ್ಕೃತ ಕೊಡಿಸಿರ್ಲಿಲ್ಲ. ನಮ್ಮ ತಾಯಿ ಹತ್ರ ಬಂದು ನಾನು ಸಂಸ್ಕೃತ ಅಂತ ಹೇಳಲಿಲ್ಲ, ಸ್ಯಾನ್ಸ್ಕ್ರಿಟ್ ಅಂತ ಹೇಳಿದೆ. ಏನಪ್ಪ ಓದೋನು ನೀನು, ಸಂಸ್ಕೃತ ಅಂತ ಹೇಳಿದರೆ ಅವತ್ತು ನಮ್ಮಮ್ಮ ನಂಗೆ ಕೊಡಿಸ್ತಿರ್ಲಿಲ್ಲ. ಅದೇನೋ ಬಂದುಬಿಟ್ಟಿದೆ, ಸಂಸ್ಕೃತ ಅಂದರೆ ಕಷ್ಟ ಬೇಡ ಅನ್ನೋದು. ಸ್ಯಾನ್ಸ್ಕ್ರಿಟ್ ಅಂದ ತಕ್ಷಣ ನಮ್ಮಮ್ಮ ಏನೋ ಹೊಸ ನಂಗೆ ಕೇಳಿಲ್ಲಪ್ಪ, ನೀನೇ ಓದೋನು, ನಿಂಗೆ ಇಷ್ಟ ಆದರೆ ಸೇರ್ಕೊ ಅಂದರು. ಹಂಗಾಗಿ ನಾನು ಸಂಸ್ಕೃತ ಸೇರ್ಕೊಂಡಂಗೆ ಆಯಿತು. ಅದಾದಮೇಲೆ ನನಗೆ ಗೊತ್ತಾಯ್ತು ನನಗೆ ಬೇರೆ ಸಬ್ಜೆಕ್ಟ್ಸ್ಗೆ ಟೈಮ್ ಸಿಗುತ್ತೆ ಅಂತ. ಅದೇ ಥರ ನನ್ನ ಮಕ್ಳಿಗೂ ಸಂಸ್ಕೃತನ ಕೊಡಿಸ್ದೆ, ಸೆಕೆಂಡ್ ಲ್ಯಾಂಗ್ವೇಜು. ಅದು ನನಗೆ ಎಷ್ಟು ಸಹಕಾರಿ ಆಯಿತು ಅಂದರೆ, ನನ್ನ ಮಗಳಿಗೆ, ಅವಳಿಗೆ ರಚನೆಗಳಿಗೆ, ಅವಳ ವಿದ್ವತ್ಗೆ ತುಂಬ ಪೂರಕವಾಗಿದೆ. ಕನ್ನಡ ಇದ್ದಿದ್ರು ಮಾಡ್ತಿದ್ಲು ಅವಳು, ಬಟ್ ಸಂಸ್ಕೃತ ಅವಳು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದ್ದು ತುಂಬ ವರದಾನವಾಗಿದೆ ಅವಳಿಗೆ. ಆ ಶ್ಲೋಕಗಳು ಈಗ ನೀನು ಹೇಳಿದ್ದೆಲ್ಲ ನೆನಪು ಬಂತು ಕಣಮ್ಮ. ನನಗೆಲ್ಲ ಸುಭಾಷಿತಗಳು ತುಂಬ ಹೇಳ್ತಿದ್ದು. ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಗ್ಯಂ ನಚ ಭಾರಕಾರಿ ವೇ ಕೃತೆ ವದ್ಯತೆ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದ. ತುಂಬ ಚೆನ್ನಾಗಿದೆ ಅದು. ಏನಾದರೂ ಖರ್ಚು ಮಾಡಿದ್ರೆ ಖಾಲಿ ಆಗುತ್ತೆ, ಖರ್ಚು ಮಾಡಿದಷ್ಟು ವೃದ್ಧಿ ಆಗುತ್ತಂತಿದ್ದು ಈ ವಿದ್ಯೆ. ಸೊ ಆ ವರ್ಡ್ ನನಗೆ ತುಂಬ ಇಷ್ಟ ಆಯಿತು. ಸುಭಾಷಿತಗಳಲ್ಲಿ ಒಂದು ಎಲ್ಲ ಭಾಷಣ ಮಾಡಲಿ ಸುಭಾಷಿತ ಅಂತ ಹೇಳಿದ್ರೆಲ್ಲ ಜನ ಇಂಪ್ರೆಸ್ ಆಗ್ತಾರೆ. ನನಗೆ ಇನ್ನೂ ಮರ್ತಿಲ್ಲ ಕಲ್ತಿದ್ದೆಲ್ಲ. ಒಂದು 2-3 ಸುಭಾಷಿತ ನೆನಪಿರೋದು ಹೇಳ್ತೀನಿ. ದ್ರಾಕ್ಷಾಮ್ಲಾನ ಮುಖೀ ಜಾತ ಶರ್ಕರಾಪ್ಯಶ್ಮತಾಮೃತ ಸುಭಾಷಿತ ರಸಸ್ಯಾಗ್ರೆ ಸುಧಾ ಬೀದ ದಿವಂಗತ ಅಂತ ಹೇಳಿದ್ದೇನಮ್ಮ. ದ್ರಾಕ್ಷಿ ಮಂಕಾಗಿ ಸುಕ್ಕಾಗ್ಬಿಡ್ತಂತೆ, ಒಣ ದ್ರಾಕ್ಷಿ ಆಗ್ಬಿಡ್ತಂತೆ. ಸಕ್ಕರೆ ನೋಡ್ಬಿಟ್ಟು ಕಲ್ಲಾಗ್ಬಿಡ್ತಂತೆ. ಯಾಕೆ ಇಷ್ಟೊಂದು ಭಯಪಟ್ಟು ಹಿಂಗಾಯಿತು ಅಂತಂದರೆ, ಅದರ ಸಿಹಿ ಮುಂದೆ ಯಾವ ಸಿಹಿ? ಸುಭಾಷಿತ. ಸು ಅಂದರೆ ಒಳ್ಳೆಯ, ಭಾಷಿತ ಅನ್ನೋದು ಒಳ್ಳೆಯ ಮಾತು ಅನ್ನೋ ಅದರ ಸಿಹಿ ಮುಂದೆ ದ್ರಾಕ್ಷಿ ಒಣಗೋಯ್ತು, ಸಕ್ಕರೆ ಕಲ್ಲಾಗೋಯ್ತು. ಅದಕ್ಕಿಂತ ಹೆಚ್ಚಾಗಿ ಸುಧಾ ಬೀತ ದಿವಂಗತ, ಅಮೃತ ಎದುರ್ಕೊಂಡು ದೇವಳಕ್ಕೂ ಕೊಡೋಯ್ತಂತೆ. ಹಾಗಾದರೆ ಆ ಇದು ಒಳ್ಳೆಯ ಮಾತಿಗೆ ಅಷ್ಟು ಮಹತ್ವ ಆಗಿರುತ್ತೆ. ಈ ಥರ ಒಳ್ಳೊಳ್ಳೆ ಇದನ್ನೆಲ್ಲ
ನಾವು ಸಂಸ್ಕೃತದಲ್ಲಿ ತಗೊಂಡಿದ್ದಕ್ಕೆ ಕಲ್ತಿದ್ದಾಯಿತು. ನಿಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ನೀವು ಯಾವ ಯಾವ ರೀತಿಯಾದಂತಹ ರೋಗಿಗಳನ್ನ ನೋಡಿದ್ದೀರಾ ಅಂತ ಹೇಳಿದ್ರೆ ತುಂಬ ಕಠಿಣ ಪರಿಸ್ಥಿತಿ ಇತ್ತು? ತುಂಬಾ ನಾವು ಬಂದಾಗ MBBS ಮೂರ್ನಾಲ್ಕು ಜನ ಇದ್ವು ಅಷ್ಟೇ. ಅವಾಗ ಇಷ್ಟ ಸ್ಪೆಷಲಿಸ್ಟು ಇರಲಿಲ್ಲ, ಇಷ್ಟರ ಟೆಸ್ಟ್ಗಳು ಇರಲಿಲ್ಲ. ತುಂಬಾ ಕಷ್ಟ ಆಗೋದು ನಮಗೆ. ಹೇಳ್ಬೇಕು ಅಂದರೆ ದೇವರ ಕೃಪೆ ಅಂತ ಅನಿಸುತ್ತೆ. ವಿಧಿ ಇಲ್ಲ, ನಾವೇ ಮಾಡಬೇಕಾಗಿತ್ತು. ಈಗಾದರೆ ನಮ್ಗೆ ಆಗದಂತ ಸರ್ಜನ ಕಳಿಸ್ತೀವಿ, ಫಿಸಿಷಿಯನ್ನ ಕಳಿಸ್ತೀವಿ, ಬೇರೆ ಕಡೆ ಕಳಿಸ್ಬಿಡ್ತೀವಿ. ನಾವು ವಿಧಿ ಇಲ್ಲ, ನಾವೇ ಮಾಡಬೇಕಾಗಿತ್ತು. ಯಾವುದೋ ದೇವ್ರ ಮೇಲೆ ಬರೋಕೆ ಮಾಡ್ತಿದ್ವಿ, ದೇವರೇ ನಮಗೆ ಕಾಪಾಡ್ತಿದ್ದ ಅನಿಸುತ್ತೆ. ಪೇಷಂಟ್ಗಳ ಅದೃಷ್ಟನೇ ಚೆನ್ನಾಗಿರ್ಬೇಕು, ಡಾಕ್ಟರ್ ಅದೃಷ್ಟನೇ ಚೆನ್ನಾಗಿರ್ಬೇಕು ಅಂತಾರಲ್ಲ, ಅದೆಲ್ಲ ಮಾಡಿದ ನಾವು. ಒಳ್ಳೊಳ್ಳೆ ಅನುಭವಗಳಾಗಿದೆ, ಕೆಟ್ಟ ಅನುಭವಗಳು ಆಗಿದೆ. ಬಟ್ ಒಳ್ಳೆಯ ಅನುಭವಗಳು ತುಂಬಾ ಇದೆ. ಒಂದು ತೃಪ್ತಿ ಸಿಗುತ್ತೆ, ಒಬ್ಬರ ಕಷ್ಟ ನಿವಾರಣೆ ಮಾಡಿದ್ವಿ ಅನ್ನೋ ಒಂದು ತೃಪ್ತಿ ಸಿಗುತ್ತೆ. ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮೂಗಲ್ಲಿ ಹುಣಸೆ ಬೀಜ ಹಾಕ್ಕೊಂತಾರೆ ಮಕ್ಕಳು, ಇಲ್ಲ ಇದು ಗುಂಡಿನ ಬಳ್ಪ ಅಂತೂರು ಸೀಮೆಸುಣ್ಣ ಏನೋ ಒಂದು ಹಾಕ್ಕೊಂತಾರೆ. ಅದು ತೆಗಿಬೇಕು ಅಂದರೆ ಎಲ್ಲರೂ ಅದೇನೋ ತೆಗಿಯೋಕ್ಕೆ ಹೋಗಿ ಹೆಚ್ಚು ಕಮ್ಮಿ ಆದರೆ ಲಂಗ್ಸ್ ಕೊಟ್ಟೋದ್ರೆ ಪ್ರಾಣಕ್ಕೆ ಅಪಾಯ ಅಂದ್ಬಿಟ್ಟು ಯಾರು ಧೈರ್ಯ ಮಾಡಲ್ಲ, ಮುಟ್ಟಲ್ಲ. ನಾವೆಲ್ಲ ಹಳೆ ಡಾಕ್ಟ್ರುಗಳು, ನಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಇತ್ತು. ಈಗಲೂ ಎಲ್ಲ ಊರಿನ ಎಲ್ಲ ಡಾಕ್ಟ್ರುಗಳು ನನಗೆ ಕಳಿಸ್ತಾರೆ ಮೂಗಲ್ಲಿ ಹುಣಸೆ ಬೀಜ ಇದ್ದರೆ. ಅದು ತೆಗೆದ್ಮೇಲೆ ಆ ಮಗು ತಾಯಿ ಅವರ ಕೃತಜ್ಞತೆ ಭಾವ ನೋಡಬೇಕು ಈಗಲೂ ಅವ್ರ ಕಣ್ಣಲ್ಲಿ. ಇವೆಲ್ಲ ಈ ಥರದ ಕೆಲಸ ಎಲ್ಲ ಮಾಡಿದಾಗ ಖುಷಿ ಕೊಡುತ್ತೆ ನಮಗೆ. ನಾವು ಈ ವೃತ್ತಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಆಮೇಲೆ ಈಗ ನಮ್ಮ ವೃತ್ತಿ ಸ್ವಲ್ಪ ಕಮರ್ಷಿಯಲ್ ಆಗೋಗಿದೆ, ಇದನ್ನು ವಿಷಾದದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಗಿದೆ. ಈಗ ಯಾರನ್ನ ಬ್ಲೇಮ್ ಮಾಡಬೇಕು ಗೊತ್ತಿಲ್ಲ. ಬಡಬಗ್ಗರಿಗೆ ಸ್ವಲ್ಪ ಒಳ್ಳೆ ಟ್ರೀಟ್ಮೆಂಟು ದುಡ್ಡಿಲ್ಲದೆ ಸಿಗೋದು ಕಷ್ಟ ಕಾಲ. ಅಂಥದ್ರಲ್ಲಿ ನಮ್ಮ ತಾಯಿ ಹೇಳ್ತಿದ್ರು, ನಿನಗೆ 15 ಸೆಕೆಂಡ್ ಇಂಪಾರ್ಟೆನ್ಸು, ಸರ್ವಿಸ್ ಫಸ್ಟ್ ಇಂಪಾರ್ಟೆನ್ಸ್ ಕೊಡು ಅಂತ. ದುಡ್ಡು ತಾನಾಗೆ ಬರುತ್ತೆ ಅಂತ. ಹಾಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇಲ್ಲಿ ನನಗೆ ಬಡವರ ಡಾಕ್ಟ್ರು ಅಂತಲೇ ಜನ ಕರೀತಾರೆ. ಪ್ರೈವೇಟ್ ಡಾಕ್ಟರ್ ಆದರೂ ಕನ್ಸಲ್ಟೇಷನ್ ಫೀಸ್ ತೊಗೊಳ್ಳಲ್ಲ ನಾನು. ಮೆಡಿಸಿನ್ಸ್ ಎಲ್ಲ ನಾನು ಕಂಪ್ನಿಗಳಿಂದ ತರಿಸಿದ್ರೆ ನಾನು ಕಮ್ಮಿ ದುಡ್ಡು ಸಿಗುತ್ತೆ. ಆ ಕಮ್ಮಿ ದುಡ್ಡನ್ನ ಅಂಗಡಿಗೆ ಬರ್ಕೊಟ್ರೆ ಅವ್ರು ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ ಕಮ್ಮಿ ದುಡ್ಡನ್ನು ನನ್ನ ಹತ್ರ ಔಷಧಿ ಸಿಗುತ್ತೆ. ಹಾಗಾಗಿ ಜನ ನಾನು ಹುಡ್ಕೊಂಡು ಬರ್ತಾರೆ. ಈಗಲೂ 43 ವರ್ಷ ಆದಮೇಲೂ ಬೆಳಗ್ಗೆ ಮಾತ್ರ ನಾನು ಪ್ರಾಕ್ಟೀಸ್ ಮಾಡಿದ್ರು 70-80 ಜನ ಪೇಷಂಟ್ ನೋಡ್ತೀನಿ. ಈಗಲೂ ಒಂದು ಹೆಮ್ಮೆ ಇದೆ, ಖುಷಿ ಇದೆ. ಯಾವ ವರ್ಷದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಪಾದಾರ್ಪಣೆ ಮಾಡಿದ್ರು? 82ನೇ ಇಸ್ವಿ, 82. ಈಗ ನಿಮ್ಗೆ ಎಷ್ಟು ವರ್ಷ? ಈಗ ನನಗೆ 75 ವರ್ಷ. ಹಾಗೆ ನೀವು ಅಂದರೆ ಮಕ್ಕಳಿಗೆ ಯಾವ ಸಂದೇಶವನ್ನು ಕೊಡಬೇಕು ಅಂತ? ಇಂಥ ಫೀಲ್ಡ್ ಅಂತ ನಾವು ತುರುಕಬಾರ್ದು ಮಕ್ಕಳಿಗೆ. ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದಕ್ಕೆ ನನ್ನ ಮಕ್ಕಳೇ ಸಾಕ್ಷಿ, ನಾವೇ ಸಾಕ್ಷಿ. ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕು ಅಂತ. ನಮ್ಮ ಮನೆಯಲ್ಲಿ ಸಂಗೀತಕ್ಕೆ ಯಾರೂ ಎಗ್ನೆಸ್ಟ್ ಇರಲಿಲ್ಲ. ನನ್ನ ತಂಗಿದ್ರು ಎಲ್ಲ ಸಂಗೀತಗಾರರೇ. ಭರತನಾಟ್ಯ ಅಂದರೆ ಡ್ಯಾನ್ಸು ಬೇಡ ಅಂತ. ಏನಕ್ಕೆ ಅಂತಂದರೆ ಮದುವೆ ನಂತರ ಅವ್ರಿಗೆ ಪ್ರೋತ್ಸಾಹ ಸಿಗಲ್ಲ. ಹಂಗಾಗಿ ಅವ್ರಿಗೆ ಒಂಥರ ತಡೆ ಹಿಡ್ದಂಗೆ ಆಗುತ್ತೆ, ಅವ್ರ ಆಸೆನ ಕಮರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಡ್ಯಾನ್ಸ್ ಬೇಡ ಅನ್ನೋರು. ಏನೋ ನನ್ನ ಮಗಳು ಆಸೆಪಟ್ಟಲು ಕಲಿಸಿದೆ. 2ನೇ ಮಗಳು ಡ್ಯಾನ್ಸ್ ಆಸೆ, ನಾನು ಕಲಿಬೇಕು ಅಂತಂದು. ಒಂದು ಮಗುಗೆ ನಮ್ಮ ಸೋದರಿಕೆನೆಲ್ಲ ಕೊಂಡೋದು ಆ ಹುಡುಗ ಪ್ರೋತ್ಸಾಹ ಕೊಡ್ತೇನೆ ಅಂದ್ಬಿಟ್ಟು ಮೊದಲೇ ತೀರ್ಮಾನ ಮಾಡಿದ್ವಿ. 2ನೇ ಮಗಳು ನಾನು ಡ್ಯಾನ್ಸ್ಗೆ ಹೋಗ್ಬೇಕು. ಅವಳು ಎಲ್ಲಿ ಕಲಾಕ್ಷೇತ್ರ, ಅಡಿಯಾರ್ ಕಲಾಕ್ಷೇತ್ರ ಅಂತಿದೆ, ರುಕ್ಮಿಣಿ ದೇವರನ್ನ ಕಲಾಕ್ಷೇತ್ರ, ಇಂಟರ್ನ್ಯಾಷನಲ್ ಭರತನಾಟ್ಯ ಸ್ಕೂಲ್. ಅಲ್ಲಿ ವರ್ಷಕ್ಕೆ 14 ಜನ ಅಡ್ಮಿಷನ್ಸ್ ಅಷ್ಟೇ. ಜಪಾನ್, ಅಮೇರಿಕಾ, ಆಸ್ಟ್ರೇಲಿಯಾ, ಆಮೇಲೆ ಇದು ರಷ್ಯಾ, ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸು. ಅಂತ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಇವಳು ಸಿಕ್ಕದೆ ಇವಳು ಅದೃಷ್ಟ ಅಂತ ಅನ್ನಿಸ್ಬಿಡ್ತು. ಫಸ್ಟ್ ಬೇಡ ಅಂದ್ಕೊಂಡವನು ಇಂಟರ್ವ್ಯೂ ಹೋದಾಗ ಖುಷಿಯಾಗಿ ಸೇರಿಸಿದಾಗ ಅವಳು ನನಗೆ ಸೇರ್ಸೋಕ್ಕೆ ಇಷ್ಟ ಇಲ್ಲ. ನನಗೆ ಏನಕ್ಕಪ್ಪ ಬೇಡ ಅಂತಿದ್ದೆ ಅಂದರೆ, ನೀನು ಗಂಡು ಹುಡ್ಕೋದು ಕಷ್ಟ ಆಗುತ್ತೆ ಅಂತ. ಅಕ್ಕನಿಗೆ ಹೆಂಗಿದ್ರು ಗಂಡು ಹುಡುಕ್ ಸಿಕ್ಬಿಟ್ಟಿದೆ. ಅಕ್ಕನಿಗಾದ್ರೂ ಗಂಡು ಹುಡ್ಕೋ ಕಷ್ಟಪಡ್ತಿದ್ದಲ್ವ, ಆ ಕಷ್ಟ ನನಗೆ ಪಡುವಂಗಿಲ್ಲ. ಹಂಗಾಗಿ ನಾನು ಕನ್ವಿನ್ಸ್ ಮಾಡಿಸ್ಬಿಟ್ಟು ಅವಳು ಸೇರಿಕೊಂಡ್ಳು. ಅವಳು ಈಗ ಚೆನ್ನಾಗಿ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಈಗ ಪ್ಯೂರ್ ಭರತನಾಟ್ಯ ಒಂದೇ ಹೇಳ್ಕೊಡ್ದೆ, ನಾಟ್ಯ ಫಿಟ್ನೆಸ್ ಅಂತ ಏನೆಲ್ಲ ಅವಳು ಅಲ್ಲಿನ ಜನಕ್ಕೆ ಸೂಕ್ತ ಆಗುವಂಥದ್ದೆಲ್ಲನೂ ಮಾಡ್ತಿದ್ದಾಳೆ.
ಮಕ್ಕಳಿಗೆ ಯಾವ್ದು ಇಷ್ಟನೋ ಅದನ್ನು ನಾವು ಪೇರೆಂಟ್ಸಾಗಿ ಪ್ರೋತ್ಸಾಹ ಕೊಡಬೇಕು ಅಂತ. ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗಿನ ಜಗತ್ತು ಹೆಣ್ಣು ಮಕ್ಕಳು ಬೇಡ ಅಂತ ದೂರ ಇಡ್ತಿದೆ, ಆದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಅವರ ಮಹತ್ವ ಬಗ್ಗೆ ತಿಳಿಸಿ. ಒಳ್ಳೆ ಪ್ರಶ್ನೆ ಕೇಳಕ್ಕೆ ನಾವು ಹೆಣ್ಮಕ್ಳು ಯಾವುದೋ ಜನ್ಮದ ಪುಣ್ಯ ಮಾಡಿರೋರಿಗೆ ಹೆಣ್ಮಕ್ಳು ಹುಟ್ಟೋದು. ಅದಕ್ಕೆ ನಾವು ಜೀವಂತ ಸಾಕ್ಷಿ. ಆಮೇಲೆ ಎಲ್ಲರ ಮನೆಯಲ್ಲೂ ಗಂಡು ಮಕ್ಕಳಿರೋರು ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ದು ರಿಲೇಟಿವ್ಸ್ದು ತುಂಬ ಒಳ ಹೋಗಿ ನೋಡಿದ್ದೀವಿ. ಅವರು ಪ್ರತಿಯೊಬ್ಬರ ಬಾಯಲ್ಲೂ ನೀನು ಅದೃಷ್ಟ ಮಾಡಿದ್ಯಾ ಕಣ, ಯಾಕೆ ಅಂತ ಕೇಳಬೇಡ. ಅವ್ರ ಮನೆಯಿಂದ ಅವ್ರಿಗೆ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ, ನೀನು ಅದೃಷ್ಟ ಮಾಡಿದ್ಯಾ ಹೆಣ್ಮಕ್ಳು. ಆ ಥರ ಹೆಣ್ಮಕ್ಳು ಅಂದರೆ ತಂದೆ ತಾಯಿಗೆ ಅವ್ರು ಮದುವೆಯಾಗಿ ಹೋದ್ಮೇಲೂ ನಮಗೆ ದೂರ ಆಗಲ್ಲ. ಆದರೆ ಗಂಡು ಮಕ್ಕಳದ್ದು ಅವ್ರು ನೋಡ್ತೀವಿ ನಾವು ಫ್ಯಾಮಿಲಿಗಳಲ್ಲಿ, ಹೆಂಡತಿ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರ ಫ್ಯಾಮಿಲಿಗಳಲ್ಲಿ ಮಗನ ಕಳ್ಕೊತಾರೆ ಅವರು. ನಾವು ಮದುವೆ ಮಾಡಿದ್ಮೇಲೂ ಮಕ್ಕಳನ್ನ ಅವ್ರು ಕಳ್ಕೊಳ್ಳಲ್ಲ, ಅವ್ರು ನಮ್ಮ ಜೊತೆನೇ ಇರ್ತಾರೆ ಲೈಫ್ ನಮ್ಮದು. ಹೆಣ್ಮಕ್ಳ ಬಗ್ಗೆ ಇನ್ನು ಇದಕ್ಕಿಂತ ನಾನು ಇನ್ನೇನು ಹೇಳಲಾರೆ. ಅದೃಷ್ಟ ಮಾಡಿದ್ದೀವಿ. ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ. ಇಬ್ಬರು ಹೆಣ್ಮಕ್ಳನ್ನು ಫಸ್ಟೆಲ್ಲನೂ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಮಾತ್ರ ನಾನೊಬ್ಬ ಪರಿಚಯ ಇದ್ದೆ ಡಾಕ್ಟ್ರಾಗಿ. ನನ್ನ ಮಗಳೀಗ ಚನ್ನರಾಯಪಟ್ಟಣ ತಾಲೂಕಲ್ಲ, ಅದು ಡಿಸ್ಟ್ರಿಕ್ಟಲ್ಲ, ಸುಮಾರು 12 ದೇಶಕ್ಕೆ ಹೋಗಿದ್ದಾಳೆ ಅವಳು. ಈಗ ಒಳ್ಳೆ ಯೂನಿವರ್ಸಿಟಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾಳೆ, ವಿಶ್ವಾಸ ಅಂತ. ನೆಕ್ಸ್ಟು ಅದು 12 ದೇಶದಲ್ಲಿದೆ ವಿಶ್ವಾಸ ಯೂನಿವರ್ಸಿಟಿ. ಎಲ್ಲ ಕಡೆ ಅವಳನ್ನ ಕಳಿಸ್ತಾರೆ ಈಗ. ಸೊ ಮುಂದೊಂದು ದಿವಸ ಅವಳು ಪದ್ಮವಿಭೂಷಣ ತಗೊಂಡ್ರು, ಆಶ್ಚರ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ. ನೀವು ಸೀಮೆ ಸುಣ್ಣದಿಂದ ಹಲವಾರು ಕಲಾಕೃತಿಗಳನ್ನ ಮಾಡಿದ್ರೆ, ಅದು ಮಾಡ್ಬೇಕಂತ ಹೇಳಿದ್ರೆ ಯಾವ ಯಾವ ಉಪಕರಣಗಳನ್ನ ಬಳಸ್ತೀರ? ಮುಖ್ಯವಾಗಿ ಸೂಜಿ ತಗೊಳಮ್ಮ, ಸೂಜಿನಲ್ಲಿ ಮಾಡಿರೋದು ನಾನು. ಮುಖ್ಯವಾಗಿ ಸೂಜಿ, ಆಮೇಲೆ ಕತ್ರಿ, ಸ್ಯಾಂಡ್ ಪೇಪರು. ಮಾಡೋ ಇಂಟ್ರೆಸ್ಟ್ ಬಂದರೆ ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. ಚಾಕು, ಅಕ್ಸಾ ಬ್ಲೇಡ್ ಪೀಸು. ಮುಖ್ಯವಾಗಿ ನಾನು ಎಲ್ಲದಕ್ಕೂ ಉಪಯೋಗಿಸಿರೋದು ಸೂಜಿ. ಆ ಸೂಜಿಗೆ ಒಂದು ಹ್ಯಾಂಡಲ್ ಮಾಡ್ಕೊತಿದ್ದೆ ಹಿಡ್ಕೊಳ್ಳೋಕ್ಕೆ, ಕೆಳಗೆ ಬಿದ್ದರೆ ತಗೊಳ್ಳೋಕೆ ಈಸಿ ಆಗಲಿ ಅಂದ್ಬಿಟ್ಟು ಹಿಂದಗಡೆ ಒಂದು ಕುಚ್ಚು ಕಟ್ತಿದ್ದೆ ಅದಕ್ಕೆ. ಅಲ್ಲಲ್ಲಿ ಸೂಜಿನಲ್ಲೇ ಮಾಡಿರೋದು. ಎಷ್ಟು ಫಿನಿಷಿಂಗ್ ಎಲ್ಲ ಕೊಡ್ಬೋದು. ಮಾಡ್ತಾ 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 ಇದು ಚಿಕ್ಕನ್ನಲ್ಲಿ ಮಾಡಿದ ಕೊಡಗಳು ನೆನಪು ಬಂತು, ಅದನ್ನು ಮಾಡಿದ್ದೀನಿ. ಇದು ಕೊನೆಯಲ್ಲಿ ಮಾಡಿದ್ದಿದ್ದು. ಅವ್ರ ಮನೆಯಲ್ಲಿ ಕೆಲವು ಕಲಾಕೃತಿಗಳಿತ್ತು. ನನ್ನ ಮಗಳ ಮನೆಯಲ್ಲಿ ಒಂದು ಕಲಾಕೃತಿ ಮರದ್ದಿತ್ತು, ಅದೇ ಥರ ಮಾಡು ಅಂತಂದ್ಲು, ಅದನ್ನು ಮಾಡಿದ್ದೆ. ಆಮೇಲೆ ಎಲ್ಲ ರಿಂಗ್ಸು, ಚಕಣಾಚಾರಿ ಕಲ್ಲಿನಲ್ಲಿ ತಿರುಗುವಂಥ ರಿಂಗ್ಸ್ ಎಲ್ಲ ಮಾಡಿದ್ರು ಅಂತ. ಸೊ ಚಾಕ್ ಪೀಸಲ್ಲಿ ಮಾಡಿದ್ದೀನಿ. ಇವೆಲ್ಲ ರಿಂಗ್ಸ್ ತಿರುಗುತ್ತೆ. ಸೊ ಮಾಡ್ತಾಯಿದ್ರೆ ಇದೇ ಮಾಡ್ತಾಯಿದ್ದಾಗ ಮಲ್ಕೊಂಡಾಗ ಹೊಸ ಹೊಸ ಐಡಿಯಾಗಳು ಬರುತ್ತೆ. ಸೊ ಎಷ್ಟೋ ಸರಿ ನಿದ್ದೆಯಲ್ಲಿ ಮಲಗಿದ್ದವನು ಏನೋ ಐಡಿಯಾ ಬಂದು ಎದ್ದು ಬಂದು ಮತ್ತೆ ಮಾಡಿ ಮಲಗಿದ್ದುಂಟು. ಇದನ್ನೆಲ್ಲರೂ ಮಾಡ್ಬೋದು. ಇದು ಪ್ರಯತ್ನ ಮಾಡಿ ಏನು ಹೋದ್ರೆ 1-2 ಚಾಕ್ ಪೀಸ್ ಮುರಿದೋಗುತ್ತೆ, ಆದರೂ ಪರವಾಗಿಲ್ಲ. ಮಾಡ್ತಾ 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 ಅವ್ರಿಗೆ ಐಡಿಯಾ ಬರುತ್ತೆ. ಸೂಜಿ ತಗೊಂಡು ಕೆತ್ತಾ ಹೋಗೋದಷ್ಟೇ. ಒಂದು ಐಡಿಯಾ ಯಾವುದನ್ನು ನೋಡಿ ಅದನ್ನೇ ಮಾಡೋಣ ಅನ್ನೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ನೀವು ಇದನ್ನು ಶುರು ಮಾಡ್ಬೋದಮ್ಮ, ಒಂದ್ರ ಮೇಲೆ ಒಂದು ಮಡಕೆ. ಇದನ್ನು ಪ್ರಯತ್ನ ಮಾಡಿ ಆಗುತ್ತೆ. ಸುಮ್ಮನೆ ಒಂದು ಮಡಕೆ ಕೆಟ್ಟೋಗ್ಬೋದು, ಇನ್ನೊಂದು 2ನೇದು ಕೆಡ್ಬೋದು, 3ನೇದು ಬಂದೇ ಬರುತ್ತೆ. ಸೂಜಿನಲ್ಲಿ ಕೆತ್ತಾ ಇರೋದಷ್ಟೇ. ಅವರು ಮಾಡಿರುವಂತಹ ಶ್ರೇಷ್ಠವಾದಂತಹ ಕಲಾಕೃತಿಗಳನ್ನ ನೋಡೋಣ.
ರೈಸ್ ಬೌಲ್ಸು, 2 ರೈಸ್ ಬೌಲು, ಒಂದು ತಟ್ಟೆ, ಒಂದು ಟಂಬ್ಲರು, ಒಂದು PVC ಪೈಪ್. ಅಯ್ಯೋ ಪುಟ್ಟಬ್ಲು, ಇದು ಬೌಲಲ್ಲಿ. ನಮ್ಮ ಕಲಾಭಿಮಾನಿಗಳಿಗೆ ನಂದೊಂದು ಕಾಣಿಕೆ ನಿಮಗೆ. ನಿಮ್ಮಿಬ್ಬರ ಅಮೂಲ್ಯವಾದಂತಹ ಸಮಯವನ್ನ ಸಂದರ್ಶನಕ್ಕಾಗಿ ಮೀಸಲಿಟ್ಟಿದ್ದಕ್ಕೆ ಧನ್ಯವಾದಗಳು. ನಾವು ಶುಭಂ ಕರೋತಿ ಮೈತ್ರಿ ಗುರುಕುಲದಲ್ಲಿ